ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಭಾರತಕ್ಕೆ ಹಸ್ತಾಂತರಗೊಳ್ತಾ ಇರೋದು. ರಾಣಾನನ್ನ ಭಾರತಕ್ಕೆ ಕಳಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆ ಕೊಟ್ಟಿರೋದು. ಇವತ್ತು ಮಾಸ್ಟರ್ ಮೈಂಡ್ ತಹವೂರ್ ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇದ್ದು ಭಾರತಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ದಾಳಿಕೋರನಿಗಾಗಿ ದೆಹಲಿ ಹಾಗೂ ಮುಂಬೈ ಜೈಲುಗಳಲ್ಲಿ ವಿಶೇಷ ಸೆಲ್ ರೆಡಿ ಮಾಡಿ ವಿಶೇಷ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿ ಮಾಡಲಾಗ್ತಾ ಇದೆ. ರಾಣಾನನ್ನ ಭಾರತಕ್ಕೆ ಕರೆತರುವ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ. ಇವತ್ತು ರಾತ್ರಿ ಅಮೆರಿಕದಿಂದ ಭಾರತಕ್ಕೆ ತಹವೂರ್ ರಾಣಾ ಶಿಫ್ಟ್ ಆಗ್ತಾ ಇರೋದು. ಅಮೆರಿಕ ಕೋರ್ಟ್ ಶಿಫಾರಸ್ಸಿನಂತೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ದೆಹಲಿ ಮತ್ತು ಮುಂಬೈ ಜೈಲುಗಳಲ್ಲಿ ಮತ್ತಷ್ಟು ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು. 2019ರಿಂದಾನು ರಾಣಾನನ್ನ ಭಾರತಕ್ಕೆ ಕರೆತರೋದಕ್ಕೆ ಅಂತೇಳಿ ಮೋದಿ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇತ್ತು. ಕೊನೆಗೂ ಡೊನಾಲ್ಡ್ ಟ್ರಂಪ್ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಇವತ್ತು ಭಾರತಕ್ಕೆ ವಾಪಸ್ ಕರೆತರ್ತಾ ಇದ್ದಾರೆ. ಇದೀಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸೋದಕ್ಕೆ ಅಂತ NIA ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಾ ಇರೋದು. ದಾಳಿಯ ಹಿಂದಿನ ಸಂಚು ಪಾಕ್ ISI ಕೈವಾಡ ಬಯಲಾಗುವಂತ ಸಾಧ್ಯತೆ ಇದೆ. ಈ ದಾಳಿಯ ಹಿಂದೆ ಯಾರ್ಯಾರು ಇದ್ರು ಅಂದ್ರೆ ಯಾವುದೇ ಒಂದು ದಾಳಿ ನಡೆದಂತ ಸಂದರ್ಭದಲ್ಲಿ ತನಿಖೆ ಆದ ನಂತರ ಆ ದಾಳಿಯ ಹಿಂದೆ ಯಾವ ಸಂಘಟನೆ ಇತ್ತು, ಯಾವ ಸಂಘಟನೆ ಕೈವಾಡ ಇತ್ತು ಅನ್ನೋದು ಗೊತ್ತಾಗುತ್ತೆ. ಕೊನೆಗೂ ಅವರು ತಮ್ಮ ತಪ್ಪನ್ನ ಒಪ್ಕೊಳ್ತಾರೆ. ಹೌದು, ನಮ್ಮ ಸಂಘಟನೆಯ ಕೈವಾಡನೇ ಇತ್ತು ಅಂತ ಒಪ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ. ಬಟ್ ಈ ದಾಳಿ ಹಿಂದೆ ಯಾರ ಕೈವಾಡ ಇತ್ತು ಅದಿನ್ನೂ ಕೂಡ ಪ್ರಶ್ನೆ ಆಗೇ ಉಳ್ಕೊಂಡಿದೆ. ಹೀಗಾಗಿ ರಾಣಾನನ್ನ ಇವತ್ತು ಅಮೆರಿಕಾದಿಂದ ಭಾರತಕ್ಕೆ ಕರೆತರಲಾಗ್ತಾ ಇದೆ. ದೆಹಲಿ ಹಾಗೂ ಮುಂಬೈನ ಜೈಲುಗಳಲ್ಲಿ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈಗಾಗಲೇ NIA ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈ ದಾಳಿ ಹಿಂದೆ ಯಾರ್ಯಾರಿದ್ರು, ಏನು ಸ್ಕೆಚ್ ಹಾಕಲಾಗಿತ್ತು, ಯಾವ ರೀತಿ ಸ್ಕೆಚ್ ಹಾಕಿದ್ರು, ಈ ಹಿಂದಿನ ಅವ್ರ ಜೊತೆಗಿದ್ದಂಥ ಸಹಚರರು ಯಾರು, ಅದೆಲ್ಲದ್ರ ಬಗ್ಗೆ ಕೂಡ NIA ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತಾರೆ. ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಇನ್ನು ಯಾರ್ಯಾರು ಸಿಲ್ಕ್ ಹಾಕ್ಕೊಳ್ತಾರೆ ಅದನ್ನ ನೋಡಬೇಕಿದೆ. ಈ ದಾಳಿಕೋರರನ್ನ ಭಾರತಕ್ಕೆ ಕರ್ಕೊಂಡು ಬರಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೆದಿದ್ವು. ಮೋದಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಟ್ರಂಪ್ ಅವರ ಮೊರೆ ಹೋಗಿದ್ರು, ನಮ್ಮ ಭಾರತಕ್ಕೆ ಕಳುಹಿಸಿ ಕೊಡಿ ಈ ದಾಳಿಕೋರನಂತ ಅಂತ. ಕೊನೆಗೂ ರಾಣಾನನ್ನ ಭಾರತಕ್ಕೆ ಕಳುಹಿಸಿ ಕೊಡೋದಕ್ಕೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಕೊಂಡಿದ್ದು ಇವತ್ತು ಭಾರತಕ್ಕೆ ಕರೆತರ್ತಾ ಇದ್ದಾರೆ. ಕರ್ಕೊಂಡು ಬಂದ ತಕ್ಷಣನೇ NIA ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡ್ಕೊಳ್ತಾರೆ. ಈ ಒಂದು ದಾಳಿಯ ಹಿಂದೆ ಇದ್ದಂತ ಸಂಚು ರೂಪಿಸಿದವರು ಯಾರ್ಯಾರು, ನಿಮ್ಮ ಜೊತೆಗಿದ್ದಿದ್ದು ಯಾರ್ಯಾರು, ಮತ್ತೆ ಇದಕ್ಕೆ ಅಂತಾನೆ ಸ್ಕೆಚ್ ಹಾಕಿದ್ರ ಅಥವಾ ಇದಕ್ಕೂ ದೊಡ್ಡ ಸ್ಕೆಚ್ ಏನಾದರೂ ಇತ್ತ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ NIA ಅಧಿಕಾರಿಗಳು ಕಲೆ ಹಾಕ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಪ್ರೊಸೀಜರ್ಸ್ ಕೂಡ ನಡೆಯುತ್ತೆ. ಈಗಾಗಲೇ ದೆಹಲಿ ಹಾಗೂ ಮುಂಬೈ ಜೈಲಿನಲ್ಲಿ ವಿಶೇಷ ಒಂದಷ್ಟು ಸೌಲಭ್ಯ ಇರ್ಬೋದು ಅಥವಾ ಭದ್ರತಾ ವ್ಯವಸ್ಥೆ ಇರ್ಬೋದು, ಇದೆಲ್ಲನೂ ಕೂಡ ವಹಿಸ್ಕೊಳ್ತಾ ಇದ್ದಾರೆ ಪೊಲೀಸರು. ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು, ಭದ್ರತಾ ವೈಫಲ್ಯ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ NIA ಅಧಿಕಾರಿಗಳು ಜೊತೆಗೆ ಜೈಲುಗಳಿನ ಇರುವಂಥ ಸಿಬ್ಬಂದಿ, ಜೈಲಧಿಕಾರಿಗಳು ಇವರೆಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಇವತ್ತು ರಾಣಾನನ್ನ ಭಾರತಕ್ಕೆ ಕರೆತರಲಾಗುತ್ತೆ. ಜೊತೆಗೆ ಕರ್ಕೊಂಡು ಬಂದ ತಕ್ಷಣವೇ NIA ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾರೆ, ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಮತ್ತೆ ಅದಾದ ನಂತರ ಎಷ್ಟು ದಿನಗಳ ಕಾಲ ಅವ್ರ ಕಸ್ಟಡಿ ಕೊಡೋದು, ತನಿಖೆ ಆಗೋದು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ನೋಡಬೇಕಿದೆ. ಒಟ್ಟಿನಲ್ಲಿ ಪದೇ ಪದೇ ಈ ಒಂದು ವಿಚಾರ ಕಾಡ್ತಾನೆ ಇತ್ತು, ಯಾವಾಗ ರಾಣಾನನ್ನ ಭಾರತಕ್ಕೆ ಕಳುಹಿಸಿ ಕೊಡಬಹುದು ಅನ್ನುವಂಥ ಪ್ರಶ್ನೆ ಏನಿತ್ತು, ಅದಕ್ಕೆ ಇವತ್ತು ಕೊನೆಗೂ ಉತ್ತರ ಸಿಕ್ಕಿದ್ದು. ಟ್ರಂಪ್ ಒಪ್ಕೊಂಡಿರೋದ್ರಿಂದ ಇವತ್ತು ಭಾರತಕ್ಕೆ ವಾಪಸ್ ಬರ್ತಾ ಇರೋದು ರಾಣಾ. ಇವತ್ತಿನಿಂದ ಅಸಲಿ ತನಿಖೆ ಶುರುವಾಗ್ತಾ ಹೋಗುತ್ತೆ. NIA ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನು ಶುರು ಮಾಡ್ತಾರೆ, ಎಷ್ಟು ದಿನಗಳ ಕಾಲವನ್ನು ತೆಗೆದುಕೊಳ್ತಾರೆ, ಮತ್ತು ಈ ಹಿಂದಿನ ಇವ್ರ ಜೊತೆಗಿದ್ದಂಥವ್ರು ಯಾರ್ಯಾರು, ಯಾವ ಗ್ಯಾಂಗ್ನ ಕೈವಾಡ ಇದೆ, ಅಂದರೆ ಯಾವುದೇ ಒಂದು ದಾಳಿ ನಡೆದಂಥ ಸಂದರ್ಭದಲ್ಲಿ ಜನರನ್ನ ಭಯಭೀತಿಗೊಳಿಸ್ತಾರೆ ಅಂತ ಅಂದರೆ ಅವರ ಒಂದು ಪ್ಲಾನ್ ಇರುತ್ತೆ, ಉದ್ದೇಶ ಇರುತ್ತೆ, ಜೊತೆಗೆ ಅವರ ಗ್ಯಾಂಗ್ಗೆ ಒಂದು ಸಂಘಟನೆ ಇರುತ್ತೆ. ಈ ಒಂದು ದಾಳಿಯ ಹೊಣೆಗಾರಿಕೆಯನ್ನು ಯಾವ ಸಂಘಟನೆ ಹೊತ್ಕೊಳ್ಳುತ್ತೆ ನೋಡಬೇಕಿದೆ.